ಈಗ ಸಂಖ್ಯೆಯನ್ನು ಹೊಡೆಯಲು ಜಿಪಿಎಸ್ನಂತೆ ನಾವು ಅದನ್ನು ಹೇಗೆ ಬಳಸುತ್ತೇವೆ? ನಾವು ಒಂದು ಮಾಡಬಹುದೇ ಎಂದು ನಾವು ನೋಡಲಿದ್ದೇವೆ. ಸಂಖ್ಯೆಗೆ ಓಡಿಹೋದವರು ಪರದೆ ಎಲ್ಲೂ ಸ್ಪರ್ಶಿಸುತ್ತದೆ. ನೀವು ಆ ಸಂಖ್ಯೆಯನ್ನು ಒತ್ತಿ ಓಡಿ ಹೋಗಬಹುದು. ಓಟದ ದಿಕ್ಸೂಚಿ ಬದಿಯಲ್ಲಿ ಒಂತೂರಂ ಅಥವಾ ಒರು ಉಡಕ್ಕು ಉದಕ ಒಂದು ಕಲ್ಲು ಅಥವಾ ಕಲ್ಲು ಇದೆ. ಇದನ್ನು ಸ್ಪರ್ಶಿಸಿ ಮತ್ತು ಅದನ್ನು ಲೇಪಿಸಿ. ಆ ಸಾಲನ್ನು ಹೋಗಲು ನೀಡೋಣ. ಅದನ್ನು ಓಡಿಹೋಗುವಂತೆ ಮಾಡೋಣ. ಎಷ್ಟು ಅಡಿ ದಿಕ್ಸೂಚಿ ಬೇಕು? ನೀವು ಎಷ್ಟು ಕ್ಯಾಂಪಸ್ಗಳಿಗೆ ಹೋಗಬೇಕು? ನೀವು ಎಷ್ಟು ದೂರದಲ್ಲಿರುತ್ತೀರಿ? ನೀವು ವೇಗದಲ್ಲಿ ಹೋಗುತ್ತೀರಿ? ನೀವು ವೇಗದಲ್ಲಿ ಹೋಗುತ್ತೀರಿ? ಸಮಯ ಎಷ್ಟು? ನಾವು ಏರುವವರೆಗೂ ಎಲ್ಲವನ್ನೂ ನೋಡೋಣ. ನೀವು ಹೋಗಲು ಅದರಲ್ಲಿ ಒಂದು ಸಾಲು ಇದೆ. ಆ ಸಾಲಿನಲ್ಲಿ ಇದ್ದೀರಿ. ಆ ರೇಖೆಯಿಂದ ಓಡಿ ಹೋಗೋಣ. ನೀವು ಎಷ್ಟು ಪಾಯಿಂಟ್ಗಳನ್ನು ಹೊಂದಿದ್ದೀರಿ? ನೀವು ಈಗ ಇದನ್ನು ನೋಡಲಿದ್ದೀರಿ. ರಸ್ತೆ ಮಾದರಿ ಅಥವಾ ದಿಕ್ಸೂಚಿಯೂ ಇದೆ. ನೀವು ಮಾದರಿಯನ್ನು ಬಯಸಿದರೆ ದಿಕ್ಸೂಚಿ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಬಹುದು. ಈಗ ನಾನು ಇವುಗಳಲ್ಲಿ ಒಂದನ್ನು ಮಾಡಲಿದ್ದೇನೆ. ನಾನು ಕೊಡುತ್ತೇನೆ. ಈಗ ನಾವು ಈ ಸಾಲಿನಿಂದ ಹೊರಬರೋಣ. ನೀವು ಹೋದರೆ ಅದರ ಸಣ್ಣ ತುಂಡನ್ನು ಹಾಕಿ. ನೀವು ಅನೇಕ ಪಾಯಿಂಟ್ಗಳನ್ನು ಹೊಂದಿದ್ದೀರಿ. ಈ ಬದಿಯನ್ನು ಆ ರೇಖೆಯಿಂದ ತೆಗೆದುಹಾಕಿ ಅದನ್ನು ಹಾಗೆ ಹೊಡೆಯಬಹುದೇ ಎಂದು ನೋಡೋಣ. ನೀವು ಅಲ್ಲಿಗೆ ತಲುಪಿದ ನಂತರ ಇದನ್ನು ಮಾಡಬೇಡಿ. ಇದನ್ನು ಮುಚ್ಚಿ ಎಸ್ಗೆ ನೀಡಿ. ಅದನ್ನು ನನಗೆ ನೀಡಿ ಅಥವಾ ಈಗ ಒಂದು ಸಂಖ್ಯೆಗೆ ನೀಡಿ. ಸಂಖ್ಯೆಯ ಸ್ಥಾನ ಸಂಖ್ಯೆಯನ್ನು ಒತ್ತಿದ್ದೀರಿ. ನೀವು ಹೋಗಲು ಬಯಸಿದರೆ ಪ್ರೀತಿಗೆ ಹೋಗಿ ಯಾವುದೇ ಸ್ಥಾನಕ್ಕೆ ಓಡು. ನಾವು ಮೊದಲ ಹಂತಕ್ಕೆ ಬರೋಣ. ನೀವು ಅದನ್ನು ಸಾಲಾಗಿ ನೀಡಬೇಕು. ನೀವು ಅದನ್ನು ನನಗೆ ನೀಡಿದರೆ ಆ ಸಂಖ್ಯೆಯನ್ನು ಕಡಿಮೆ ಮಾಡಲು ಅದು ಸಾಕು. ಹೋಗಲು ಆ ಸಂಖ್ಯೆ ಇದೆ. ದಿಕ್ಸೂಚಿ ರೇಖೆ ಎಲ್ಲವೂ ಈಗ ಅದೇ ವಿಷಯ. ನೀವು ಸಂಖ್ಯೆಗೆ ಹೋದರೆ ನೀವು ನಮೂದಿಸಿದ ಮೊದಲ ಸಂಖ್ಯೆಯನ್ನು ಇಲ್ಲಿ ಅದನ್ನು ಹೊಡೆದರೆ ನೀವು ಮಾಡುತ್ತೀರಿ. ಈ ಸಂಖ್ಯೆಯು ಮತ್ತೆ ಸಾಲಿಗೆ ಬರುತ್ತಿಲ್ಲ. ನೀವು ಇದರಿಂದ ಅಳಿಸಲು ಬಯಸಿದರೆ ಅದನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಿ. ನೀವು ಹಂಚಿಕೊಳ್ಳಲು ಬಯಸಿದರೆ ನೀವು ಸಂಪಾದಿಸಬಹುದು. ಅದು ಓಡಿಹೋದಾಗ ಇದನ್ನು ಮಾಡೋಣ. ನೀವು ಇದನ್ನು ಮುಚ್ಚಲು ಬಯಸದಿದ್ದರೆ ಅದು ಸಾಕು, ಅದು ಹೋಗುತ್ತದೆ.